ಹಾಯ್ ಗೈಸ್, ಇವತ್ತಿನ ದಿವಸ ಡೈಲಿ ಕರೆಂಟ್ ಅಫೇರ್ಸ್ ಜುಲೈ 13ರಿಂದ ಜುಲೈ 16ರವರೆಗಿನ ಕರೆಂಟ್ ಅಫೇರ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾರಂತಂದ್ರೆ SY ಖುರೇಶಿ ಅಂತೇಳಿ ಭಾರತ ಮಾಜಿ ಚುನಾವಣಾ ಆಯುಕ್ತರು. ಇವರೊಂದು ಆತ್ಮಕಥೆಯನ್ನು ಬರೆದಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಕಾಂಟ್ರವರ್ಷಿಯಲ್ಲೂ ಆಗಿರ್ತದೆ, ಸ್ವಲ್ಪ ನೆನ್ಪಿಟ್ಕೋರಿ. ಇಂಡಿಯಾ ಅಂಡ್ ಐ ದ 100 ಮೆಮರೀಸ್ ಅಂಡ್ ಮೆಮೋರ್ ಅಂತೇಳಿ ಎಂಬ ಆತ್ಮಕಥೆಯನ್ನು ಬರೆದಿದ್ದಾರೆ. SY ಖುರೇಶಿ ಅಂತೇಳಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಅಂತ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ. ಇದು 2018ರಲ್ಲಿ ಜಾರಿಗೆ ಬರ್ತೈತಿ. BPL ಕುಟುಂಬದವರಿಗೆ ಏನಪ್ಪಾ ಅಂತಂದ್ರೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆ ಸೌಲಭ್ಯವನ್ನು ನೀಡುವುದು. APL ಕುಟುಂಬದವರಿಗೆ ಈ ನಿಯಮದ ಪ್ರಕಾರ ಚಿಕಿತ್ಸಾ ವೆಚ್ಚದ 30% ಅಥವಾ ಗರಿಷ್ಠ 1.5 ಲಕ್ಷ ರೂಪಾಯಿವರೆಗೆ ಏನಪ್ಪಾ ಅಂತಂದ್ರೆ ಸಹಾಯಧನವನ್ನು ನೀಡ್ತಾರ ಅಂತ ಹೇಳ್ತಾರೆ. ಮತ್ತೆ ಈ ಯೋಜನೆಯಲ್ಲಿ ಸುಮಾರು 1650ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳನ್ನು ಒಳಗೊಂಡಿದ್ದು, ಜೊತೆಗೆ 171 ತುರ್ತು ಚಿಕಿತ್ಸಾ ಪ್ಯಾಕೇಜ್ ಒಳಗೊಂಡಿದೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಕತಾರ್ನ ಮಾಜಿ ದೊರೆ ಆ ದೇಶದ ಪರಿವರ್ತನೆ ಹರಿಕಾರ ಆಗಿರ್ತಕ್ಕಂಥ ಶೇಖ್ ಅಹ್ಮದ್ ಬಿನ್ ಖಲೀಫ್ ಅಲ್ ಥಾನಿ ಅನ್ನೋರು ಏನಂದ್ರೆ ನಿಧನ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಈ ಇಂಡಿಯಾ IPL ಯಾವ ಥರ ನಡೆಸ್ತದ್ರೆ ಆ ಥರ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ದವ್ರು ಏನಂತಂದ್ರೆ ಮಹಾರಾಜ ಟ್ರೋಫಿ ಅಂತ ಒಂದು ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ಇದು ಈ ವರ್ಷ ನಡೆಸ್ತಕ್ಕಂಥ 5ನೇ ಆವೃತ್ತಿ ಆಗಿದ್ದು, ಈ ವರ್ಷ ಶಿವಮೊಗ್ಗ ಯೋಧ ಹಸರಣ ಟೀಮ್ ಏನಪ್ಪಾ ಅಂತಂದ್ರೆ ಚಾಂಪಿಯನ್ ಆಗಿದ್ರೆ ಕಲ್ಯಾಣ್ ಬೆಂಗಳೂರು ಬ್ಲಾಸ್ಟರ್ಸ್ ಅಂತೇಳಿ ಅದು ರನ್ನರ್ ಅಪ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದು ನೆನ್ಪಿಟ್ಕೋರಿ. 5ನೇ ಬಾರಿ ನಡೀತಕ್ಕಂಥದ್ದು. ಇಲ್ಲಿ ಚಾಂಪಿಯನ್ ಆದವ್ರಿಗೆ 15 ಲಕ್ಷ ಅವಾರ್ಡ್ ಇದೆ. ಅಂದ್ರೆ ರನ್ನರ್ ಅಪ್ ಆದವ್ರಿಗೆ 10. ಟೋಟಲಿ ಎಷ್ಟು ಅಂದ್ರೆ 6 ಟೀಮ್ಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅಭಿಲಾಷ್ ಶೆಟ್ಟಿ ಅನ್ನೋರು ಇದರಲ್ಲಿ ಪರ್ಪಲ್ ಕ್ಯಾಪ್ ಪಡೆದಿದ್ದಾರೆ. ನೆಕ್ಸ್ಟ್ ಲುವಿನತ್ ಸುಸೋಡಿಯಾ ಅಂತೇಳಿ ಆರೆಂಜ್ ಕ್ಯಾಪ್ ಪಡೆದಿದ್ದಾರೆ. ಮತ್ತು ಶುಭಾಂಗ್ ಹೆಗ್ಡೆ ಅನ್ನೋರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಕೊಟ್ಟಿದ್ದಾರೆ. ನೆನ್ಪಿಟ್ಕೋಬೇಕಾಗಿದ್ದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಯಾವ ಟೀಮ್ ವಿನ್ ಆಯಿತು ಅನ್ನೋದು ಕ್ವಶನ್ ಬರ್ಬೋದು. ರನ್ನರ್ ಅಪ್ ಬಗ್ಗೆನೂ ಸೆಂಟೆನ್ಸ್ ವೈಸ್ನ ಬರ್ಬೋದು. ಮತ್ತೆ ನಂಬರ್ ಆಫ್ ಟೀಮ್ಸ್ ಎಷ್ಟು ಭಾಗವಹಿಸಿದ್ದು ಅನ್ನೋದ್ರ ಬಗ್ಗೆನೂ ಬರ್ಬೋದು. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ವಿಂಬಲ್ಡನ್ 2026 ಅಂತೇಳಿ. ಈ ವಿಂಬಲ್ಡನ್ ಬಂದು ಏನಂತಂದ್ರೆ ಪ್ರತಿ ವರ್ಷ ನಡೀತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ 3ನೇ ಗ್ರ್ಯಾಂಡ್ ಸ್ಲಾಮ್ ಇದು. ಈ ಸಲ ಗೆದ್ದವ್ರು ಯಾರಂತಂದ್ರೆ ಮಹಿಳೆಯರಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನುಸ್ಕೋವಾ ಅಂತೇಳಿ ಚೆಕ್ ರಾಜ್ಯದ ಲಿಂಡಾ ನುಸ್ಕೋವಾ ಅನ್ನೋರು ಚಾಂಪಿಯನ್ ಆದರೆ ಕೆರೋಲಿನಾ ಮುಖೋವಾ ಅನ್ನೋರು ಅದೇ ದೇಶದ ಕೆರೋಲಿನಾ ಮುಖೋವಾ ಅನ್ನೋರು ಏನಪ್ಪ ಅಂದ್ರೆ ಹಾಕಿದ್ದಾರೆ. ಇಬ್ರು ಚೆಕ್ ರಾಜ್ಯದವ್ರಿ. ಲಿಂಡಾ ನುಸ್ಕೋವಾ ಅವರಿಗೆ ಇದು ಮೊದಲ ವಿಂಬಲ್ಡನ್ ಪ್ರಶಸ್ತಿನೂ ಹೌದು, ಮತ್ತೆ ಅವರಿಗೆ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಮೊದಲ ಪ್ರಶಸ್ತಿ ಹೌದಾ. ತದನಂತರ ಸಾನಿಕ್ ಯಾರಂತಂದ್ರೆ ಯಾನಿಕ್ ಸಿನ್ನರ್ ಅಂತೇಳಿ ಇವರು ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದ್ರೆ ಅಲೆಕ್ಸಾಂಡರ್ ಜೆರವಾನ್ ಅವ್ರು ಏನಂತಂದ್ರೆ ರನ್ನರ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ನೆನ್ಪಿಟ್ಕೋರಿ. ಈ ಯಾನಿಕ್ ಸಿನ್ನರ್ ಅವರಿಗೆ ಇದು 5ನೇ ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ ಅಂತ ಹೇಳ್ತಾರೆ. ಓಕೆ, ಇದು ಎಲ್ಲಿ ನಡೀತೈತಿ? ಆಲ್ ಇಂಡಿಯಾ ಇದು ಇಂಗ್ಲೆಂಡ್ ನಲ್ಲಿ ನಡೀತಕ್ಕಂಥ ಒಂದು ಟೂರ್ನಮೆಂಟು. ಓಕೆ, ಜೂನ್ ಮತ್ತು ಜುಲೈ ಸೀಸನ್ ನಡೀತೈತಿ. ಮತ್ತೆ ಇದು ಒಂದು ಹುಲ್ಲು ಹಾಸಿಗೆ ಮೇಲೆ ನಡೀತಕ್ಕಂಥ ಒಂದು ಟೂರ್ನಮೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದಾದ ನಂತರ ವಿದ್ಯಾಭ್ಯಾಸಕ್ಕಾಗಿ ಭಾರತಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಕಳೆದ 5 ವರ್ಷದಲ್ಲಿ ಏನಪ್ಪಾ ಅಂದ್ರೆ 18.9% ಹೆಚ್ಚಾಗಿದ್ದು, ಈ ವಿದೇಶದಿಂದ ಏನ್ ಬರ್ತಾರಲ್ಲ ಭಾರತಕ್ಕೆ ಅದರಲ್ಲಿ ಜಾಸ್ತಿ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಕರ್ನಾಟಕ, ಪಂಜಾಬ್, ಮಹಾರಾಷ್ಟ್ರ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ನೆನ್ಪಿಟ್ಕೋಬೇಕಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು 10,000 ಭಾರತ ಜೂಡೋ ಸಂಘಗಳನ್ನು ಸ್ಥಾಪಿಸಲು ನಿರ್ಧಾರ ಮಾಡಿದೆ. ಓಕೆ, ಪ್ರತಿ ಸಂಘಕ್ಕೆ ವಾರ್ಷಿಕವಾಗಿ 10 ಲಕ್ಷ ಅನುದಾನ ನೀಡುವುದು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 6,000 ಸಂಘಗಳು ಮತ್ತು ನಗರ ಪ್ರದೇಶದ ವಾರ್ಡ್ಗಳಲ್ಲಿ ಸುಮಾರು 4,000 ಸಂಘಗಳನ್ನು ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡಲು ನಿರ್ಧಾರ ಮಾಡಿದೆ ಅಂತ ಹೇಳ್ತಾರೆ. ಓಕೆ,
ಪ್ರತಿ ಸಂಘಕ್ಕೆ ಎಷ್ಟಂದ್ರೆ 10 ಲಕ್ಷ. ಇದು ನಿಮ್ಗೆ ಸೆಂಟೆನ್ಸ್ ವೈಸ್ನಾಗ ಬರ್ತಕ್ಕಂಥ ಕ್ವಶನ್ ಆಗಿರ್ತದೆ ನೋಡ್ರಿ, ನೆನ್ಪಿಟ್ಕೋಬೇಕಾಗಿದ್ದು. ಮತ್ತೆ ಪ್ರತಿ ಸಂಘಕ್ಕೆ ಪ್ರತಿ ವರ್ಷಕ್ಕೆ 10 ಲಕ್ಷ ಇದನ್ನು ಮಾಡ್ತಾ ಇದ್ದಾರೆ, ಅನುದಾನವನ್ನು ಕೊಡ್ತಕ್ಕಂತೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಂಘ ರಚನೆ ಆಗ್ಬೇಕಂತಂದ್ರೆ 4,000ರಿಂದ ಒಂದು ಜನಸಂಖ್ಯೆಗೆ ಒಂದು ಸಂಘವನ್ನು ಮಾಡಿದ್ರೆ, ಪುರಸಭೆಗಳಲ್ಲಿ 6,000 ಜನಸಂಖ್ಯೆಗೆ ಒಂದು ಸಂಘ, ನಗರಸಭೆಯಲ್ಲಿ 8,000 ಜನಸಂಖ್ಯೆಗೆ, ಮತ್ತು ಮಹಾನಗರ ಪಾಲಿಕೆಗೆ ವ್ಯಾಪ್ತಿ ಮತ್ತು BBMP ಈಗೇನು ಬೇರೆ ಹೆಸರಲ್ಲಿ ಚೇಂಜ್ ಆಗಿದೆಯಲ್ಲ ಅಲ್ಲಿ ಏನಪ್ಪ ಪ್ರತಿ 10,000 ಜನಸಂಖ್ಯೆಗೆ ಒಂದು ಸಂಘವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಒಂದು ಸಂಘ ರಚನೆಗೆ ಕನಿಷ್ಠ 100 ಯುವ ಸದಸ್ಯರು ಏನಪ್ಪಾ ಅಂತಂದ್ರೆ ಸದಸ್ಯರಾಗಿರ್ಬೇಕು. ಕನಿಷ್ಠ ಏನಪ್ಪಾ ಅಂತಂದ್ರೆ ಅಲ್ಲಿ 16ರಿಂದ 35 ವರ್ಷದ ಒಳಗಿನ ಅವರಾಗಿರ್ಬೇಕಂತಿದೆ ಕಂಡೀಷನ್. ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದ್ರೆ ಕ್ರಿಕೆಟ್ನ ಕಾಶಿ, ಹೋಮ್ ಆಫ್ ದ ಕ್ರಿಕೆಟ್ ಅಂತ ಹೇಳಿ ಯಾವ ಕ್ರೀಡಾಂಗಣವನ್ನು ಕರೀತಾರೆ ಅಂತಂದ್ರೆ ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣವನ್ನು ಕ್ರಿಕೆಟ್ ಕಾಶಿ ಎಂದು ಕರೀತಾರೆ. ಇಲ್ಲಿ ಏನಿದೆ ಅಂದ್ರೆ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳ ನಡುವೆ ಮೊದಲ ಬಾರಿಗೆ ಒಂದು ಟೆಸ್ಟ್ ಟೂರ್ನಮೆಂಟ್ ಅನ್ನು ಆಯೋಜನೆಗೊಂಡಿತ್ತು. ಈ ಟೆಸ್ಟ್ ಟೂರ್ನಮೆಂಟ್ ಅನ್ನ ಭಾರತ ಮಹಿಳಾ ತಂಡ ಏನಪ್ಪಾ ಅಂದ್ರೆ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು. ಓಕೆ, ಈ ಪಂದ್ಯದಲ್ಲಿ ಯಾಸಿಕಾ ಭಾಟಿಯಾನ್ ಅವರು ಏನಪ್ಪಾ ಅಂತಂದ್ರೆ ಶತಕವನ್ನು ಬಾರಿಸುವುದರ ಮೂಲಕ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರ್ತಿ ಟೆಸ್ಟ್ ಕ್ರಿಕೆಟ್ನಲ್ಲಿ. ಓಕೆ, ಅದು ನೆನ್ಪಿಟ್ಕೋರಿ. ಮತ್ತು ಕ್ರಾಂತಿ ಗೌಡ ಅವರು 7 ವಿಕೆಟ್ ಪಡೆಯುವುದರ ಮುಖಾಂತರ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಏನಂತಂದ್ರೆ ಭಾಜನಗಿರ ಅಂತ ಹೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು 2030 ಫಿಫಾ ಪುರುಷರ ವಿಶ್ವಕಪ್ ಯಾವ ತಂಡ ಆತಿಥ್ಯ ವಹಿಸಲಿದೆ ಅಂದ್ರೆ ಮೊರಾಕೊ, ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳೇನಪ್ಪಾ ಅಂತಂದ್ರೆ ಜಂಟಿಯಾಗಿ ಏನಂದ್ರೆ ಆತಿಥ್ಯವನ್ನು ವಹಿಸ್ಲಿಕ್ಕಂಥದ್ದು. ಮತ್ತು 2034 ಪುರುಷರ ಫಿಫಾ ವರ್ಲ್ಡ್ ಕಪ್ ಅಂದು ಸೌದಿ ಅರೇಬಿಯಾ ಏನಪ್ಪಾ ಅಂದ್ರೆ ಆತಿಥ್ಯವನ್ನು ವಹಿಸ್ತಾ ಇದೆ. ಬಟ್ ಈ ವರ್ಷ ನಡೀತಕ್ಕಂಥದ್ದು 2026 ಫಿಫಾ ವರ್ಲ್ಡ್ ಕಪ್ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳೇನಪ್ಪಾ ಅಂತಂದ್ರೆ ಜಂಟಿಯಾಗಿ ಆಯೋಜನೆ ಮಾಡಿದ್ದು. ಸ್ಪೇನ್ ದೇಶ ಅರ್ಜೆಂಟೀನಾವನ್ನ ಸೋಲಿಸುವುದರ ಮುಖಾಂತರ ಚಾಂಪಿಯನ್ ಆಗಿದೆ ಅಂತ ನೆನ್ಪಿಟ್ಕೋಬೇಕು ನೀವು. 2010ರಲ್ಲಿ ಸ್ಪೇನ್ ಚಾಂಪಿಯನ್ ಆಗಿತ್ತು. ಅದಾದ ನಂತರ 2ನೇ ಬಾರಿಗೆ ಏನಂದ್ರೆ ಸ್ಪೇನ್ ಚಾಂಪಿಯನ್ ಆಗ್ತಕ್ಕಂಥದ್ದು. ಅರ್ಜೆಂಟೀನಾ ಲಾಸ್ಟ್ ಟೈಮ್ 2022ರಲ್ಲಿ ಏನಪ್ಪಾ ಅಂದ್ರೆ ಚಾಂಪಿಯನ್ ಆಗಿತ್ತು. ಬಟ್ ಈ ಸಲ ಅರ್ಜೆಂಟೀನಾ ರನ್ನರ್ ಅಪ್ ಆಗಿದೆ ಅಂತೆ. ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಲು ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಅದಾದ ನಂತರ ಬರ್ತಕ್ಕಂಥದ್ದು ಜುರಾಸಿಕ್ ಪಾರ್ಕ್ ಮತ್ತು ದಿ ಪಿಯಾನೋ ಸಿನಿಮಾದಲ್ಲಿ ಪಾತ್ರದಿಂದ ಹೆಸರುವಾಸಿಯಾಗಿದ್ದ ನ್ಯೂಜಿಲೆಂಡ್ನ ಹಿರಿಯ ನಟ ಸ್ಯಾಮ್ ನೀಲ್ ಅನ್ನೋರೇನಂದ್ರೆ ನಿಧನರಾಗಿದ್ದಾರಂತೆ. ನೆನ್ಪಿಟ್ಕೋರಿ, ಸ್ಯಾಮ್ ನೀಲ್ ಯಾವ ದೇಶದವರು ಅಂತಲೂ ಕೇಳ್ಬೋದು. ದ ಪಿಯಾನೋ ಚಿತ್ರ ಏನಪ್ಪಾ 1993ರಲ್ಲಿ ಬಿಡುಗಡೆಯಾಗಿತ್ತು ಅಂತೇಳಿ. ಶಾರ್ಕ್ ಜಾಗೃತಿ ದಿನ ಅಂತೇಳಿ ಜುಲೈ 14ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಓಕೆ, ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನದ ಅಂಗವಾಗಿ ವಿಕಸಿತ್ ಗ್ರಾಮೋದಯ ಎಂಬ ನೂತನ ಗ್ರಾಮೀಣ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಈ ಕಾರ್ಯಕ್ರಮ ನಬಾರ್ಡ್ ಮತ್ತು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ NCDC ಆಗಿ ಜಂಟಿಯಾಗಿ ಏನಂದ್ರೆ ಅಭಿವೃದ್ಧಿಪಡಿಸಿದ್ದು. ಈ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಯೋಜನೆ ಉದ್ದೇಶ ಗ್ರಾಮೀಣ ಉದ್ಯಮಗಳಿಗೆ ಹಣಕಾಸಿನ ನೆರವು ಮತ್ತು ತಾಂತ್ರಿಕ ಕೌಶಲ್ಯ ತರಬೇತಿಯನ್ನು ಒಂದೇ ವೇದಿಕೆಯಲ್ಲಿ ಒದಗಿಸಿಕೊಡುವುದು ಮುಖ್ಯ ಉದ್ದೇಶ. 3 ವರ್ಷ ಯೋಜನೆಯಾಗಿದ್ದು ದೇಶಾದ್ಯಂತ ಸುಮಾರು 4,000 ಗ್ರಾಮೀಣ ಉದ್ಯೋಗಗಳನ್ನ ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿ. ಓಕೆ, ಈ ನಬಾರ್ಡ್ ಅಂದ್ರೆ ಏನಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ 1982 ಜುಲೈ 12ರಂದು ಏನಪ್ಪಾ ಅಂದ್ರೆ ಇದು ಸ್ಥಾಪನೆ ಆಗುತ್ತೆ. ಓಕೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಅಂತೆ. ಉದ್ದೇಶ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸಿನ ಮತ್ತು ಅಭಿವೃದ್ಧಿಗೆ ನೆರವನ್ನು ನೀಡಿರ್ತಕ್ಕಂಥದ್ದು. ಈ ಸ್ಥಾಪನೆಗೆ ಏನಪ್ಪಾ ಅಂದ್ರೆ ಬಿ ಶಿವರಾಮನ್ ಸಮಿತಿ ಶಿಫಾರಸಿನ ಮೇರೆಗೆ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇದಾದ ನಂತರ ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಇದು NCDC ಅಂತೇಳಿ ಇದು 1963ರಲ್ಲಿ ಸ್ಥಾಪನೆ ಆಗಿತ್ತು. ಈ ಒಂದು ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಕ್ಟ್ 1962 ಅಡಿಯಲ್ಲಿ ಅಂತಂದ್ರೆ ಇದರ ಸ್ಥಾಪನೆ ಆಗುತ್ತೆ. ನವದೆಹಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ ಅಂತ ಹೇಳ್ಬೋದು ನಿಮ್ಗೆ. ನೆಕ್ಸ್ಟ್ ICMR ಅಂತ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ
ಆಮ್, ಭಾರತದ ಮೊದಲ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಅಂಡ್ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಸೆಂಟರ್ನ ಹಿಮಾಚಲ್ ಪ್ರದೇಶದ ಲಾಹೋಲಾ ಸ್ಪಿಟಿ ಜಿಲ್ಲೆಯ ಕಿಲಾಂಗ್ನಲ್ಲಿ ಇದನ್ನ ಸ್ಥಾಪನೆ ಮಾಡಿದೆ ಅಂತ ಹೇಳಿ ಹೇಳ್ತಾರೆ. ನೆನ್ಪಿಟ್ಕೋರಿ ಏನು, ICMR ಭಾರತದ ಮೊದಲ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಅಂಡ್ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಸೆಂಟರ್ನ ಹಿಮಾಚಲ್ ಪ್ರದೇಶದ ಕಿಲಾಂಗ್ ಎಂಬಲ್ಲಿ ಸ್ಥಾಪನೆ ಮಾಡೈತಿ ಅಂತ ನೆನ್ಪಿಟ್ಕೋರಿ. ICMR ಒನ್ ಲೈನ್ದಾಗ ಕ್ವಶನ್ ಬಂದ್ಬಿಡ್ಬೋದು ನಿಮಗೆ ಕ್ವಶನ್. ICMR ಅನ್ನೋದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಬಂದು 1911ರಲ್ಲಿ ಸ್ಥಾಪನೆ ಆಗಿದೆ ಅಂತ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಭಾರತದಲ್ಲಿ 1,34,166 ತೆರಿಗೆ ಸೇರಿದಂತೆ ಬೆಲೆಯ ಸ್ಯಾಟಲೈಟ್ ಫೋನ್ ಅನ್ನ ಬಿಡುಗಡೆ ಮಾಡಿತ್ತು. ಈ ಫೋನ್ ಮೂಲಕ ಮೊಬೈಲ್ ಟವರ್ಗಳ ಅವಶ್ಯಕತೆ ಇಲ್ಲದೆ ಉಪಗ್ರಹಗಳ ಮೂಲಕ ಕರೆ ಮತ್ತು SMS ಸೌಲಭ್ಯನ ಪಡಿಬಹುದು ಅಂತೇಳಿ. ಇದು ಬಳಕೆಗೆ ರಕ್ಷಣೆ ಪಡೆ ಮತ್ತು ವಿಪತ್ತು ನಿರ್ವಹಣೆ, ಸಮುದ್ರಯಾನ, ಗಣಿಗಾರಿಕೆ, ದೂರದ ಮತ್ತು ದುರ್ಗಮ ಪ್ರದೇಶಗಳ ಸಂಪರ್ಕಕ್ಕಾಗಿ ಇದನ್ನ ಯೂಸ್ ಮಾಡ್ಲಿಕ್ಕೆ ತೊಗೊಂಬಂದಿದಾರ ಅಂತ ಹೇಳ್ತಾರೆ. ನೆಕ್ಸ್ಟ್, BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಸೆಪ್ಟೆಂಬರ್ 15, 2000ರಲ್ಲಿ ಏನಪ್ಪಾ ಅಂದ್ರೆ ಇದು ಸ್ಥಾಪನೆ ಆಗಿದೆ ಅಂತ ಹೇಳಿ ನೆನ್ಪಿಟ್ಟಿರ್ತಕ್ಕಂಥದ್ದು. ಅದ ನಂತರ ಬರ್ತಕ್ಕಂಥದ್ದು 15 ಜುಲೈ ಕರೆಂಟ್ ಅಫೇರ್ಸ್. ವಿಶ್ವ ಯುವ ಕೌಶಲ್ಯ ದಿನ ಅಂತೇಳಿ, ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತೇಳಿ ಜುಲೈ 15ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಯಾವುದು, ದ ಥೀಮ್ ಇಸ್ ಸ್ಕಿಲ್ ಫಾರ್ ಶೇರ್ಡ್ ಫ್ಯೂಚರ್, ಹಂಚಿಕೊಂಡ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಅಂತೇಳಿ ವಿಶ್ವ ಯುವ ಕೌಶಲ್ಯ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತ ಆಚರಣೆ ಮಾಡಿದ್ರು. ಥೀಮ್ ಸ್ಕಿಲ್ ಫಾರ್ ಶೇರ್ಡ್ ಫ್ಯೂಚರ್ ಅಂತೇಳಿ ವಿಶ್ವಸಂಸ್ಥೆಯು ಈ ದಿನವನ್ನ 2014ರಲ್ಲಿ ಘೋಷಣೆ ಮಾಡ್ತೈತಿ. ಪ್ರತಿ ವರ್ಷ ಜುಲೈ 15ನ್ನ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಓಕೆ, ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡೈತಿ ಅಂತ ಹೇಳ್ಬೋದು. ಓಕೆ, ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರೋಸ್ಕಾಸ್ಮೋಸ್ ಯೋಜನೆಯ ಭಾಗವಾಗಿ ಭಾರತ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ರವರು ಬಾಹ್ಯಾಕಾಶಕ್ಕೆ ತೆರಳಿ ಕಜಕಿಸ್ತಾನದ ಬೊಕೊನೊರೋ ಕಾಸ್ಟ್ರೋಡೋಮ್ನಿಂದ ಬಾಹ್ಯಾಕಾಶ ನೌಕೆಗೆ ಏನಪ್ಪಾ ಅಂದ್ರೆ ಉಡಾವಣೆ ಗೊಳ್ಳಲಿದ್ದಾರೆ ಅಂತ ನೆನ್ಪಿಟ್ಟುಕೋಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್, ರಾಷ್ಟ್ರಕವಿ ಕುವೆಂಪುರವರು 1924ರಲ್ಲಿ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನ ರಚನೆ ಮಾಡ್ತಾರೆ. ಈ ಗೀತೆಯನ್ನ ಅವರು 1930ರಲ್ಲಿ ಪ್ರಕಟವಾದ ಕೊಳಲು ಎಂಬ ಕವನ ಸಂಕಲನದಲ್ಲಿ ಪ್ರಕಟಣೆ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಇದನ್ನ 2004ರಲ್ಲಿ ಕರ್ನಾಟಕ ರಾಜ್ಯ ನಾಡಗೀತೆಯಾಗಿ ಅಧಿಕೃತವಾಗಿ ಏನಂದ್ರೆ ಅಡಾಪ್ಟೇಷನ್ ಮಾಡ್ಕೋತಾರೆ. ಬಟ್ ಇವಾಗ ಇದು ಯಾಕೆ ಮುನ್ನೆಲೆ ಬಂದಿದೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿ ಬಂದೈತಿ. ಅದ್ರ ಸಲಂದ ಈ ನ್ಯೂಸ್ ಅನ್ನ ಸ್ವಲ್ಪ ನೆನ್ಪಿಟ್ಕೋರಿ. ಅವ್ರು ಯಾವ ಕವನ ಸಂಕಲನದಲ್ಲಿ ಇದನ್ನ ಪ್ರಕಟ ಮಾಡಿದ್ರು, ಯಾವಾಗ ಇದನ್ನ ನಾಡಗೀತೆನ ರಚನೆ ಮಾಡಿದ್ರು ಅದ್ರ ಬಗ್ಗೆ, ಮತ್ತು ಕರ್ನಾಟಕ ಸರ್ಕಾರ ಯಾವ ಸಮಯದಲ್ಲಿ ಇದನ್ನ ಅಡಾಪ್ಟೇಷನ್ ಮಾಡ್ಕೋತು ಅಂತೇಳಿ. ಮತ್ತೆ ಇದು ಇನ್ನೊಂದು ಏನಂತಂದ್ರೆ ಈ ಗೀತೆಗೆ ಯಾವ ಮ್ಯೂಸಿಕ್ ಅನ್ನ ಅಡಾಪ್ಟೇಷನ್ ಮಾಡ್ಕೋಬೇಕಂತನೂ ಒಂದು ಚನ್ನವೀರ್ ಕಳ್ವಿ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿನೂ ರಚನೆ ಆಗಿತ್ತು. ಅದರ ಬಗ್ಗೆನೂ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಸ್ತುತ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮೆಲೆಯನವರು ಏನಂದ್ರೆ ಇದರ ಪ್ರಸ್ತುತ ಅಧ್ಯಕ್ಷರಾದ ಅಂತ ಹೇಳ್ಬೋದು. ಓಕೆ, ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ D.N. ಅಕ್ಕಿರವರ ಹಕ್ಕಿ ಹಂಗ ಎಂಬ ಕವನ ಸಂಕಲನದಲ್ಲಿರುವ ಭಾಗ್ಯರವಿ ಎಂಬ ಕವಿತೆಯನ್ನ ಮಹಾರಾಷ್ಟ್ರ ಸರ್ಕಾರ ತಮ್ಮ 6ನೇ ತರಗತಿ ಕನ್ನಡ ಬಾಲಭಾರತಿ ಪಠ್ಯ ಪುಸ್ತಕಕ್ಕೆ ಏನಪ್ಪಾ ಅಂದ್ರೆ ಆಯ್ಕೆ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ನೆನ್ಪಿಟ್ಟು ನೆಕ್ಸ್ಟ್, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಅಂದ್ರೆ ತಾತ್ಕಾಲಿಕ ಸದಸ್ಯತ್ವಕ್ಕಾಗಿ ಭಾರತ ತಾನು ನೆಕ್ಸ್ಟ್ ಬರ್ತಕ್ಕಂಥ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋ ಉದ್ದೇಶ ಸಲುವಾಗಿ ಶಾಂತಿ ಅಭಿಯಾನ ಅಂತ ಆರಂಭ ಮಾಡಿದ್ವಿ. ಅದಕ್ಕೆ ಏನಂತಂದ್ರೆ ನೆಕ್ಸ್ಟ್ 2028 ಮತ್ತು 29ನೇ ಸಾಲಿನ
ತಾತ್ಕಾಲಿಕ ಸದಸ್ಯತ್ವ ಆಗಿಸಲು 2 ವರ್ಷದ ಮಟ್ಟಿಗೆ ಶಾಂತಿ ಇದು ಅಂತೇಳಿ ಶಾಂತಿ ಕ್ಯಾಂಪಿಯನ್ ಅಂತೇಳಿ ಆರಂಭ ಮಾಡಿದ್ರು. ಇಲ್ಲಿ ಇದೇನಿದೆಯಲ್ಲ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಟೋಟಲಿ 15 ಸದಸ್ಯರನ್ನು ಒಳಗೊಂಡಿರ್ತೈತಿ. 5 ಜನ ಶಾಶ್ವತವಾಗಿರ್ತಕ್ಕಂಥವ್ರು, 10 ಜನ ಪ್ರತಿ 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾರ ಅಂತ ಹೇಳ್ಬೋದು. ಓಕೆ, ಈ ವಿಶ್ವಸಂಸ್ಥೆ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಲ್ಲಿದೆ. ಓಕೆ, ನೆಕ್ಸ್ಟ್ ಭಾರತದ ಮಾಜಿ ಮಹಿಳಾ ಆಟಗಾರ್ತಿ ಅಂಜುಮ್ ಚೋಪ್ರಾ ಅವರು ICC ಹಾಲ್ ಆಫ್ ಫೇಮ್ಗೆ ಏನಪ್ಪಾ ಅಂದ್ರೆ ಗೌರವವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ. ಈ ಗೌರವವನ್ನು ಪಡೆದ ಭಾರತದ 3ನೇ ಮಹಿಳೆ ಅಂತೇಳಿ. ಯಾರು 3ನೇ ಮಹಿಳೆ. ಇದಕ್ಕೆ ಟೋಟಲ್ ಎಷ್ಟನೇದವ್ರು ಅಂತಂದ್ರೆ ಅವರು ಟೋಟಲಿ 13 ಜನ ಏನಪ್ಪಾ ಅಂತಂದ್ರೆ ಭಾರತೀಯರು ಈ ಅವಾರ್ಡ್ ಅನ್ನು ಪಡಿತಾರೆ. ಇತ್ತೀಚೆಗೆ ಸೌರವ್ ಗಂಗೂಲಿ ಅವರು ಏನಪ್ಪಾ ಅಂದ್ರೆ ಈ ಅವಾರ್ಡ್ಗೆ ಇದಕ್ಕೆ ಏನಪ್ಪಾ ಅಂದ್ರೆ ಭಾಜನರಾಗಿದ್ರು. ಟೋಟಲಿ ಭಾರತದ 3ನೇ ಮಹಿಳೆ. ಇದು ನೆನ್ಪಿಟ್ಕೋರಿ, ಅಂಜುಮ್ ಚೋಪ್ರಾ ಅಂತೇಳಿ. ಇದಕ್ಕಿಂತ ಮುಂಚೆ ಈ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಮಹಿಳೆಯರು ಯಾರಪ್ಪ ಅಂದ್ರೆ ಡಯಾನಾ ಎಡುಲ್ಜಿ ಅಂತನವ್ರು ಫಸ್ಟ್ ಟೈಮ್ ಅವರು. ಅದಾದ್ಮೇಲೆ ನೀತು ಡೇವಿಡ್ ಅನ್ನೋರು ಸೆಕೆಂಡ್ ವುಮೆನ್. ಥರ್ಡ್ ವುಮೆನ್ ಬಂದು ಅಂಜುಮ್ ಚೋಪ್ರಾ ಅಂತೇಳಿ. ಇದು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆ, ವಿಶ್ವ ಚಿಂಪಾಂಜಿ ದಿನ ಅಂತೇಳಿ, ವರ್ಲ್ಡ್ ಚಿಂಪಾಂಜಿ ದಿನ ಅಂತ ಜುಲೈ 14ನೇ ತಾರೀಕು ಆಚರಣೆ ಮಾಡ್ತಾರೆ. 1960 ಜುಲೈ 14ರಂದು ಪ್ರಸಿದ್ಧ ಪ್ರೈಮಾಟಾಲಜಿಸ್ಟ್ ಜೇನ್ ಗೋಲ್ಡ್ಬಾಲ್ ರವರು ಜಂಟಾನಿಯಾದ ಗೊಂಬೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಂಪಾಂಜಿಗಳ ಕುರಿತು ಅಧ್ಯಯನ ತಮ್ಮ ಐತಿಹಾಸಿಕ ಸಂಶೋಧನೆ ಆರಂಭ ಮಾಡಿದ ನೆನಪಿಗಾಗಿ ಏನಪ್ಪಾ ಅಂತಂದ್ರೆ ಈ ಚಿಂಪಾಂಜಿ ದಿನವನ್ನ ಆಚರಣೆ ಮಾಡ್ತಾರೆ ಅಂತೇಳಿ ಜುಲೈ 14ನೇ ತಾರೀಕು ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಜುಲೈ 16ರದ ಕರೆಂಟ್ ಅಫೇರ್ಸ್. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಿವೃತ್ತ IPS ಅಧಿಕಾರಿ ಉಪೇಂದ್ರ ತ್ರಿಪಾಠಿ ಅವರನ್ನ ಹವಾಮಾನ ರಾಯಭಾರಿಯನ್ನಾಗಿ ಅಂದ್ರೆ ನೇಮಕ ಮಾಡಲಾಗಿದ್ದು, ಈ ಹುದ್ದೆಗೆ ಯಾವುದೇ ಸಂಭಾವನೆ ರಹಿತ ಹುದ್ದೆಯಾಗಿದ್ದು, ಮತ್ತೆ ಅವರಿಗೆ ಸಚಿವರಿಗೆ ಏನು ಸ್ಥಾನಮಾನ ನೀಡ್ತಾರಲ್ಲ ಆ ಸ್ಥಾನಮಾನವನ್ನ ಅವರಿಗೆ ನೀಡಲಾಗಿದೆ ಅಂತ ಹೇಳಿ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹವಾಮಾನ ರಾಯಭಾರಿಯನ್ನಾಗಿ IAS ಅಧಿಕಾರಿ ಯಾರಂದ್ರೆ ಉಪೇಂದ್ರ ತ್ರಿಪಾಠಿ ಅನ್ನೋರು ಇದು ಮಾಡಿದ್ದಾರೆ. ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ PG ಶ್ರೀಕೃಷ್ಣ ವಿಲಾಸ್ ಶಂಕರ್ ನಾರಾಯಣನ್ ಅವರನ್ನು ನೇಮಕ ಮಾಡಿದ್ರು ಅಂತೇಳಿ. ಈ ಕರ್ನಾಟಕ ಬ್ಯಾಂಕ್ ಬಂದು 1924 ಫೆಬ್ರವರಿ 18ಕ್ಕೆ ಸ್ಥಾಪನೆ ಆಗುತ್ತೆ. ಇದೊಂದು ಖಾಸಗಿ ಬ್ಯಾಂಕ್, ಕರ್ನಾಟಕದ ಒಂದು ಅತಿ ದೊಡ್ಡ ಖಾಸಗಿ ಬ್ಯಾಂಕ್. ಇದು ಖಾಸಗಿ ವಲಯದಲ್ಲಿರುವ ಕರ್ನಾಟಕದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನ ಸ್ಥಾಪಕರು BR ವ್ಯಾಸರಾವ್ ಮತ್ತು ಇತರೆ ಪ್ರಮುಖ ವ್ಯಕ್ತಿಗಳು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದ್ರ ಟ್ಯಾಗ್ ಲೈನ್ ಬಂದು ಯುವರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅಂತ ಹೇಳಿ ಇದರ ಟ್ಯಾಗ್ ಲೈನ್ ಇದೆ. ಇದನ್ನು ಕೇಳಿದಾರೆ ನಿಮ್ಗೆ, ಇದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಬಂದಿದೆ. ಅಂದ್ರೆ ಇದೇ ಬ್ಯಾಂಕಿನ ಅಂತಲ್ಲ, ಟ್ಯಾಗ್ ಲೈನ್ಸ್ಗಳು ಬಂದಿದಾವ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ. ಪ್ರಸ್ತುತ ಭಾರತದಲ್ಲಿ 12 ನ್ಯಾಷನಲೈಸ್ಡ್ ಬ್ಯಾಂಕ್ ಇದಾವಂತ ನೆನ್ಪಿಟ್ಕೋರು. ಎಷ್ಟು? 12. ಫಸ್ಟ್ 1969ರಲ್ಲಿ 14 ಬ್ಯಾಂಕ್ಗಳು ನ್ಯಾಷನಲೀಕರಣ ಅಥವಾ ಅದಾದ ನಂತರ 1980ರಲ್ಲಿ 6 ಬ್ಯಾಂಕ್ಗಳು ನ್ಯಾಷನಲೈಸ್ ಅಥವಾ ಇತ್ತೀಚೆಗೆ ಕೆಲವೊಂದನ್ನು ಮರ್ಜ್ ಮಾಡಿ ಪ್ರಸ್ತುತ 12 ನ್ಯಾಷನಲೈಸ್ ಬ್ಯಾಂಕ್ಗಳು ಭಾರತ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ ಅಂತ ಹೇಳ್ಬೋದು. ಓಕೆ, ಭಾರತಕ್ಕೆ ಯುರೇನಿಯಂ ಪೂರೈಸಲು ಆಸ್ಟ್ರೇಲಿಯಾ ಒಪ್ಪಿಗೆ ಸೂಚಿಸಿದ್ದು, ಅಣು ಪೂರೈಕೆದಾರ ಗುಂಪಿಗೆ NSG ಗುಂಪಿಗೆ ಭಾರತವನ್ನ ಸೇರ್ಪಡೆ ಮಾಡಲು ಏನಂತಂದ್ರೆ ಭಾರತವು 2000 NSG ಗುಂಪಿಗೆ ಸೇರ್ಪಡೆಗೊಳ್ಳಲು ತನ್ನ ಬೆಂಬಲವನ್ನು ಸೂಚಿಸ್ತೀನಿ ಅಂತೇಳಿ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಇತ್ತೀಚೆಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿರವರು ಏನ್ ಭೇಟಿ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಒಪ್ಪಂದ ಅಂದ್ರೆ ಬೆಂಬಲವನ್ನು ಸೂಚನೆ ನೀಡಿದ್ದೀನಿ ಅಂತ ಹೇಳಿದ್ರು. ಭಾರತವು 2047ರ ಒಳಗಾಗಿ ಅಣುಶಕ್ತಿಯಿಂದ 1 ಲಕ್ಷ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದು, ಪ್ರಸ್ತುತ ಭಾರತದಲ್ಲಿ 7 ಅಣು ವಿದ್ಯುತ್ ಸ್ಥಾವರಗಳು ಮತ್ತು 24 ಅಣು ರಿಯಾಕ್ಟರ್ಗಳು ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಭಾರತವನ್ನು 2070ರ ಒಳಗಾಗಿ ಇಂಗಾಲ ಹೊರಸೂಸುವಿಕೆಯನ್ನು ಶೂನ್ಯಗೊಳಿಸುವ ಗುರಿಯನ್ನು ಹೊಂದಿದೆ. ನೆಟ್ ಜೀರೋ ಎಮಿಷನ್ ಅಂತೇಳಿ
ಕಾರ್ಬನ್ ನೆಟ್ ಜೀರೋ ಎಮಿಷನ್ ಗುರಿಯನ್ನು 2070 ಮಾಡ್ಬೇಕಂತ ಮಾಡಿದ್ದಾರೆ. ಮತ್ತೆ 2047 ಒಳಗಾಗಿ 1,00,000 ಮೆಗಾ ವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವನ, ಅಂದ್ರೆ 100 ಗಿಗಾವ್ಯಾಟ್ ವಿದ್ಯುತ್ ಅಣು ವಿದ್ಯುತ್ತದಿಂದ ಆರಂಭ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಯಿಂದ ನಿರ್ಮಿತವಾಗಿರುವ ದೌಧನ್ ಆಣೆಕಟ್ಟಿನ ಆ ಯೋಜನೆಯಿಂದ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ, ದೌಧನ್ ಅಣೆಕಟ್ಟಿನಿಂದ. ಆ ಅಣೆಕಟ್ಟಿನ ಸಂತ್ರಸ್ತರು ಮಧ್ಯಪ್ರದೇಶದಲ್ಲಿ ಜಿಲ್ಲೆಯ ಬುರಾ ನದಿಯಲ್ಲಿ ಏನಪ್ಪಾ ಅಂದ್ರೆ ಚಿತಾ ಆಂದೋಲನ ಅಂತ ಹೇಳಿ ಒಂದು ಆರಂಭ ಮಾಡಿದ್ದಾರೆ. ಈ ಕೆನ್ ಬೆಟ್ವಾ ನದಿ ಬಂದು ಏನಪ್ಪಾ ಅಂದ್ರೆ ಭಾರತದ ಮೊದಲ ನದಿ ಜೋಡಣೆ ಅಂತ ಹೇಳಿ ನೆನ್ಪಿಟ್ಕೋಬೇಕಿರ್ತಕ್ಕಂಥದ್ದು. ಓಕೆ, ಚಿತಾ ಆಂದೋಲನ ಅಂತ ಎಲ್ಲಿ ಇದು ಮಾಡಿದ್ರು ಅಂತಂದ್ರೆ ಕೇನ್ ಬೆಟ್ವಾ ನದಿ ಜೋಡಣೆಯಿಂದ ಏನ್ ಒಳಗಾಗಿರ್ತಕ್ಕಂಥ ಸಂತ್ರಸ್ತರು ಆರಂಭಿಸಿರುವ ಒಂದು ಆಂದೋಲನ ಅಂತೇಳಿ. ಓಕೆ, ಇದು ನ್ಯೂಸ್ ನಲ್ಲಿ ಇದೆ, ನೆನ್ಪಿಟ್ಕೋರಿ ನೀವು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಸರ್ಕಾರ ಪೌರೋಹಿತ್ಯ ವೃತ್ತಿ ಬೌದ್ಧ ಭಿಕ್ಷುಗಳಿಗೆ ಮಾಸಿಕವಾಗಿ 6,000 ಗೌರವಧನ ನೀಡಲು ಆದೇಶ ಹೊರಡಿಸಿದ್ದು, ಇದು 2025-26ನೇ ಸಾಲಿನಲ್ಲಿ ಸರ್ಕಾರ ಇದನ್ನ ಘೋಷಣೆ ಮಾಡಿತ್ತು, ತನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು. ಅದನ್ನ ಈಗ ಜಾರಿಗೊಳಿಸಬೇಕಂತ ನಿರ್ಧಾರ ಮಾಡಿತ್ತು. ಓಕೆ, ನೆಕ್ಸ್ಟ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಈ ವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಆಯುಷ್ಮಾನ್ ಸಾರಥಿ ಎಂಬ ಅಧಿಕೃತ ವಾಟ್ಸಪ್ ಚಾಟ್ಬಾಟ್ ಅನ್ನ ಆರಂಭ ಮಾಡಿದೆ. ಇದ್ರ ಉದ್ದೇಶ ಬಂದೇನು, ಈ ಯೋಜನೆ ಬಂದೇನು ಅಂತಂದ್ರೆ ನೆಕ್ಸ್ಟ್ ಈ ಉದ್ದೇಶ ಬಂದೇನಪ್ಪಾ ಅಂತಂದ್ರೆ 2019ರಲ್ಲಿ ಈ ಯೋಜನೆ ಬರ್ತೈತಿ. ಯಾವುದು ನ್ಯಾಷನಲ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತೇಳಿ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಬರ್ತೈತಿ. ನೆಕ್ಸ್ಟ್ ಇದರ ಉದ್ದೇಶ ಬಂದು ಆಯುಷ್ಮಾನ್ ಭಾರತ್ ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ನಿರ್ವಹಣೆ ಮಾಡೋದು ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಇದು ಮಾಡ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜುಲೈ 16ನೇ ತಾರೀಕನ್ನ ವಿಶ್ವ ಹಾವುಗಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ವಿಶ್ವ ಹಾವುಗಳ ದಿನ ಅಂತ ಜುಲೈ 16ನೇ ತಾರೀಕನ್ನ ಆಚರಣೆ ಮಾಡ್ತೈತಿ. ಮತ್ತೆ ಇತ್ತೀಚೆಗೆ ನ್ಯೂಸ್ ನಲ್ಲಿ ಬರ್ತಕ್ಕಂಥದ್ದು, ಬೆಂಗಳೂರು ನಗರ ಗ್ರಾಹಕರಿಗೆ ಅನುಕೂಲಕ್ಕಾಗಿ HP ಗ್ಯಾಸ್ ಏಜೆನ್ಸಿ ಏನಿದೆಯಲ್ಲ ತನ್ನ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು, 10 kg ತೂಕದ LPG ಸಿಲಿಂಡರ್ಗಳನ್ನ ಮನೆ ಮನೆಗೆ ತಲುಪಿಸೋಕ್ಕೋಸ್ಕರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇದ್ರ ಮುಖಾಂತರ ಮನೆಗೆ ತಲುಪಿಸುವ ಗುರಿಯನ್ನು ಹೊಂದೈತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್, 60ನೇ ಜ್ಞಾನಪೀಠ ಪ್ರಶಸ್ತಿ ತಮಿಳು ಲೇಖಕ 2025ನೇ ಸಾಲಿನಿಂದ ತಮಿಳು ಲೇಖಕ, ಖ್ಯಾತ ಕವಿ, ಗೀತ ರಚನೆಗಾರ ಮತ್ತು ಆರ್ ವೈರಮುತ್ತು ಅವರಿಗೆ ನೀಡಲಾಗಿದೆ ಅಂತ ಹೇಳಿ. ಮತ್ತೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಕೊಡ್ತಾರ ಅಂತಂದ್ರೆ ಜಿ ಶಂಕರ್ ಕುರುಪನವರಿಗೆ ಕೊಡ್ತಾರ. 1965ರಲ್ಲಿ ಮಲಯಾಳಂ ಭಾಷೆಗೆ ಬರ್ತೈತಿ. ಓಕೆ, ನೆಕ್ಸ್ಟ್ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಿಳೆ ಬಂದು ಆಶಾ ಪೂರ್ಣಾದೇವಿ ಅಂತೇಳಿ 1976ರಲ್ಲಿ ಸಿಗ್ತೈತೆ ಅವ್ರಿಗೆ. ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರವರಿಗೆ 1967, ದ ರಾ ಬೇಂದ್ರೆ ಅವರಿಗೆ 1973, ಶಿವರಾಮ್ ಕಾರಂತರವರಿಗೆ ಮುಖಜ್ಜಿ ಕನಸು 1977, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ 1983, ವಿಕ್ರೂರ್ ಗೋಕಾಕ್ 1990, ಯು ಆರ್ ಅನಂತಮೂರ್ತಿ 94, ಮತ್ತೆ ಗಿರೀಶ್ ಕಾರ್ನಾಡ್ 1998, ಚಂದ್ರಶೇಖರ್ ಕಂಬಾರ 2010. ಇದಾದ ನಂತರ ನಿಮ್ಗೆ ಯಾವುದೇ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಕ್ಕಿಲ್ಲ. ಟೋಟಲ್ ಎಷ್ಟು? ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕ್ರೂರ್ ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ಟೋಟಲಿ ಎಷ್ಟು? 8 ಜನರಿಗೆ ಏನಪ್ಪಾ ಅಂದ್ರೆ ಕರ್ನಾಟಕದ ಕವಿಗಳಿಗೆ ಏನಂದ್ರೆ ಸಾಹಿತಿಗಳಿಗೆ ಏನಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ 60ನೇ ಜ್ಞಾನಪೀಠ ಪ್ರಶಸ್ತಿ ಆರ್ ವೈರಮುತ್ತು ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇದಾದ ನಂತರ ಬರ್ತಕ್ಕಂಥದ್ದು ಆರ್ಟಿಕಲ್ 317ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪದಚ್ಯುತಿಗೊಳಿಸುವುದು ಮತ್ತು ಅಮಾನತುಗೊಳಿಸುವುದ್ರ ಬಗ್ಗೆ ಹೇಳ್ತೈತಿ. ಇತ್ತೀಚೆಗೆ ನ್ಯೂಸ್ ನಲ್ಲಿ ಯಾಕಿದೆ ಅಂತಂದ್ರೆ ಕರ್ನಾಟಕದಲ್ಲಿರುವ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕದ KPSC ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅನ್ನೋರನ್ನು
ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಏನಂತಂದ್ರೆ ಅಮಾನತು ಮಾಡ್ತಾರೆ. ಯಾಕಂದ್ರೆ ತಮ್ಮ ಮಗಳಿಗೆ ಉದ್ಯೋಗದಲ್ಲಿ ಕೊಡಿಸುವುದಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತೇಳಿ ಮತ್ತು ಸುಳ್ಳು ಮಾಹಿತಿಯನ್ನು ನೀಡಿ ಮತ್ತೆ ಅವ್ರ ಉದ್ಯೋಗದಲ್ಲಿ ಇವ್ರ ಕೈವಾಡ ಇರುವುದು ಸಾಬೀತು ಇದೇನು ಅಂತೇಳಿ ಬಂದಿದ್ದರಿಂದ ಅದಕ್ಕೋಸ್ಕರ ಅವರನ್ನ ಅಮಾನತು ಮಾಡ್ತಾರೆ. ಈ KPSC ಅಥವಾ UPSC ಅಂತ ಏನಿದಾವಲ್ಲ, ಇವು ಯಾವ ಆರ್ಟಿಕಲ್ ಪ್ರಕಾರ ಸ್ಥಾಪನೆ ಆಗ್ತಾವ ಅಂತಂದ್ರೆ ಆರ್ಟಿಕಲ್ 315 ಪ್ರತಿ ರಾಜ್ಯಕ್ಕೆ ತನ್ನದೇ ಆದ ರಾಜ್ಯ ಲೋಕ ಸೇವಾ ಆಯೋಗ ಸ್ಥಾಪನೆ ಮಾಡಲು ಅವಕಾಶವನ್ನು ಹೊಂದಲಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಸಂವಿಧಾನದಲ್ಲಿ ಇಲ್ಲಿ ಎಷ್ಟು ಜನ ಸದಸ್ಯರು ಇರ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಅದನ್ನ ಆ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಏನಪ್ಪಾ ಅಂದ್ರೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ನಿರ್ಧಾರ ಮಾಡ್ತಾರ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಒಬ್ಬರು ಅಧ್ಯಕ್ಷರು ಇರ್ಬೇಕು, ಉಳಿದವರು ಸದಸ್ಯರು ಇರ್ಬೇಕಂತಿದೆ. ಮತ್ತೆ ಆಯೋಗದ ಏನು ಒಂದು ಸದಸ್ಯರು ಇರ್ತಾರಲ್ಲ, ಆ ಸದಸ್ಯರಲ್ಲಿ ಅರ್ಧದಷ್ಟು ಜನರು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಸದಸ್ಯತ್ವವನ್ನು ಪಡಿಬೇಕು ಅಂತನೂ ಇದೆ. ಓಕೆ, ಅಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಹಂಗಾಮಿ ಅಧ್ಯಕ್ಷರನ್ನ ರಾಜ್ಯಪಾಲರು ನೇಮಕ ಮಾಡಬಹುದು ಅಂತನೂ ಇದೆ. ಓಕೆ, ಇವರ ಅಧಿಕಾರಾವಧಿ 62 ವರ್ಷ ಅಥವಾ 6 ವರ್ಷ, ಯಾವುದು ಮೊದಲಾಗುತ್ತಲ್ಲ ಇದ್ರ ಮುಖಾಂತರ ಇವರ ಅಧಿಕಾರಾವಧಿ 62 ಅಥವಾ 6 ವರ್ಷ ಅಂತ ಹೇಳ್ಬೋದು. ಇವ್ರನ್ನ ಪದಚ್ಯುತಿ ಹೆಂಗೊಳಿಸ್ತಾರ ಅಂದ್ರೆ ಸುಪ್ರೀಂ ಕೋರ್ಟಿನ ವಿಚಾರಣೆ ನಡೆಸಿ ಆಪಾದನೆ ಒಳಗಾದವರನ್ನ ಪದಚ್ಯುತಿಗೊಳಿಸಲು ವರದಿ ಸಲ್ಲಿಸಿದರೆ ರಾಷ್ಟ್ರಪತಿ ಏನಪ್ಪಾ ಅಂತಂದ್ರೆ ಕ್ರಮವನ್ನ ಕೈಗೊಳ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಏನಂತಂದ್ರೆ ಅಮಾನತಿನಲ್ಲಿ ಇಡಬಹುದು ಅಂತೇಳಿ ಆರ್ಟಿಕಲ್ 317 ಹೇಳ್ತೈತಿ. ಅದ್ರ ಪ್ರಕಾರ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನ ಅಮಾನತಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಪ್ರಸ್ತುತ ಈ ಸದ್ಯಕ್ಕೆ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡಿ ಇವ್ರನ್ನ ಅಮಾನತು ಇಟ್ಟಿದ್ರ ಸಂಬಂಧ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡಿದರೆ ಯಾರಂತಂದ್ರೆ ಪ್ರಭುದೇವ ಅಂತೇಳಿ ಡಾಕ್ಟರ್ B ಪ್ರಭುದೇವನ್ ಅವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಭಾರತ 2026ನೇ ಸಾಲಿನ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡೈತಿ. ಓಕೆ, ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಉಪಸಮಿತಿಗಳು ಅಥವಾ ಕೆಲವೊಂದು ಸಂಬಂಧಪಟ್ಟ ಏನಂತಂದ್ರೆ ಬೇರೆ ಸಮಾವೇಶಗಳು ಭಾರತದಲ್ಲಿ ನಡೀತಿರ್ತಾವೆ. ಅದ್ರ ಸಂಬಂಧ ಭಾರತ 2026ನ ಬ್ರಿಕ್ಸ್ ಅಧ್ಯಕ್ಷತೆಯ ಅಂಗವಾಗಿ 11 ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆಗಳು ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಬಾಡೀಸ್ ನ ಮುಖ್ಯಸ್ಥರ 5ನೇ ಸಭೆ ಜುಲೈ 16 ಮತ್ತು 17 ಬೆಂಗಳೂರಿನಲ್ಲಿ ನಡೀತು ಅಂತ ಹೇಳ್ತಾರೆ. ಓಕೆ, ಟೋಟಲಿ ಬ್ರಿಕ್ಸ್ ನ 18ನೇ ಶೃಂಗಸಭೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ನಡೆಯಲಿದೆ ಅಂತ ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ಚೀನಾ ಮತ್ತು ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿಯ ಮೇಲ್ಭಾಗದ ಯಾರ್ಲುಂಗ್ ಸ್ಲಾಂಗೋ ನದಿಯ ಮೇಲೆ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯನ್ನ ಚೀನಾ ದೇಶ ಆರಂಭ ಮಾಡೈತೆ ಅಂತ ಹೇಳ್ತಾರೆ. ಇದು ಟಿಬೆಟ್ನ ಮೆಡೋಂಗ್ ಅಥವಾ ಮೆಡೋ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂತ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ. ಓಕೆ, ಸ್ಕೈ ರೂಟ್ ಏರೋಸ್ಪೇಸ್. ಈ ಸ್ಕೈ ರೂಟ್ ಏರೋಸ್ಪೇಸ್ ಏನಿದೆಯಲ್ಲ, ಈ ಸ್ಕೈ ರೂಟ್ ಏರೋಸ್ಪೇಸ್ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಇವರು ಇತ್ತೀಚೆಗೆ ಒಂದು ವಿಕ್ರಮ್-1 ಎಂಬ ಬಾಹ್ಯಾಕಾಶ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದ್ರು. ಅದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ರಾಕೆಟ್ ಅಂತ ಹೇಳ್ತಾರೆ. ಓಕೆ, ಇತ್ತೀಚೆಗೆ ಉಡಾವಣೆಯನ್ನು ಸದಾ ಮಾಡಲಾಗಿದೆ ಅಂತೇಳಿ. ನೆಕ್ಸ್ಟ್ ಭಾರತದ ಪ್ರಥಮ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ನಿಂದ ಸೋನೆಪತ್ವರೆಗೆ ಚಲಿಸಲಿದೆ ಅಂತ ನೆನ್ಪಿಟ್ಕೋರಿ. ಇದು ಫುಲ್ ನ್ಯೂಸ್ನಾಗಿರ್ತಕ್ಕಂಥ ಒಂದು ನ್ಯೂಸ್ ಇದು. ಇದ್ರ ಮೇಲೆ ಕ್ವಶನ್ಸ್ ಆಲ್ಮೋಸ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ. ಓಕೆ, ನೆಕ್ಸ್ಟ್ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂತೇಳಿ ಜುಲೈ 17ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಓಕೆ, ಯಾವುದು ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂತ ಹೇಳಿ ಜುಲೈ 17ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. 1998 ರೋಮ್ ಅಧಿನಿಯಮದ ಅಂಗೀಕರಿಸಲ್ಪಟ್ಟ ದಿನದ ಸ್ಮರಣಾರ್ಥ ಈ ದಿನವನ್ನ ಆಚರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್
ಕ್ರಿಮಿನಲ್ ಕೋರ್ಟ್ ಅಂತೇಳಿ ICC ಅನ್ನೋದೇನಪ್ಪ ಅಂದ್ರೆ ಇದ್ರ ಮುಖಾಂತರ ಸ್ಥಾಪನೆ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಇಲ್ಲೇನು ಏರೋಸ್ಪೇಸ್ ಸ್ಕೈ ರೂಟ್ ಏರೋಸ್ಪೇಸ್ ಅಂತ ಬಂದಿತ್ತಲ್ಲ ವಿಕ್ರಮ್, ಇದೊಂದು ಖಾಸಗಿಯಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ರಾಕೆಟ್ ಅಂತ ವಿಕ್ರಮ್ ಒನ್ ಅಂತ ಹೇಳಿದವಲ್ಲ. ಈ ಅಮೇರಿಕ ಮತ್ತು ಚೀನಾ ನಂತರ ಖಾಸಗಿಯಾಗಿ ರಾಕೆಟ್ ಉಡಾವಣೆ ಮಾಡಿದ ಭಾರತ 3ನೇ ದೇಶ ಅಂತ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಭಾರತವನ್ನು ಜಾಗತಿಕ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸುವ ಸಲುವಾಗಿ 1.27 ಲಕ್ಷ ಕೋಟಿ ವೆಚ್ಚದ ಸಿಲಿಕಾನ್ ಇಂಡಿಯಾ ಪ್ರೋಗ್ರಾಮ್ 2.0 ಇದಕ್ಕೇನಪ್ಪ ಅಂದರೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಈ ಯೋಜನೆ 2026-27ನೇ ಸಾಲಿನಿಂದ 2030-31ನೇ ಸಾಲಿನವರೆಗೂ 5 ವರ್ಷ ಏನಪ್ಪ ಅಂದರೆ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಇದರ ಉದ್ದೇಶ ಬಂದು ಭಾರತವನ್ನು ಜಾಗತಿಕವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದೇನಪ್ಪ ಅಂದರೆ ಮುಖ್ಯ ಉದ್ದೇಶ. ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ 1.0 ಅನ್ನೋದು ಬಂದು 2021ರಲ್ಲಿ ಮೊದಲು ಆರಂಭ ಆಗಿತ್ತು. ಇದು 2ನೇ ಅವಧಿಯನ್ನು ಮುಂದುವರಿಸಲಾಗಿದೆ ಅಂತ ಹೇಳಿ. ಓಕೆ, ಬಿಮ್ಸ್ಟೆಕ್ ಅಂತೇಳಿ ಇದು ಏನಪ್ಪ ಅಂತಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತೇಳಿ. ಬಿಮ್ಸ್ಟೆಕ್ನ 5ನೇ ಭದ್ರತಾ ಮುಖ್ಯಸ್ಥರ ಸಭೆಯು ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ನಡೆದೈತಿ. ಇಲ್ಲಿ ಬಿಮ್ಸ್ಟೆಕ್ ಅಂದರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಫಸ್ಟ್ ನಾವು ಬಿಮ್ಸ್ಟೆಕ್ ಇದು ಬಂದು 1997 ಬ್ಯಾಂಕಾಕ್ ಘೋಷಣೆ ಮುಖಾಂತರ ಜೂನ್ 6, 1997ರ ಬ್ಯಾಂಕಾಕ್ ಘೋಷಣೆ ಮುಖಾಂತರ ಏನಪ್ಪ ಅಂದರೆ ಬಿಮ್ಸ್ಟೆಕ್ ಅನ್ನೋ ಸ್ಥಾಪನೆ ಆಗುತ್ತೆ. ಈ ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಢಾಕಾ, ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಇದರ ಸದಸ್ಯತ್ವ ರಾಷ್ಟ್ರಗಳು ಬಂದು ಭಾರತ, ಬೇ ಆಫ್ ಬೆಂಗಾಲ್ ಏನು ಸರೌಂಡಿಂಗ್ ದೇಶಗಳದಾವಲ್ಲ ಇವೆಲ್ಲ ದೇಶಗಳು ಈ ಇದರ ಸದಸ್ಯತ್ವನ ಬಿಮ್ಸ್ಟೆಕ್ನ ಸದಸ್ಯತ್ವನ ಹೊಂದಿವೆ. ಯಾವ್ಯಾವ ಅಂತಂದರೆ ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್ ಅಂತೇಳಿ. ಇಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ ನೋಡ್ರಿ, ಬೇ ಆಫ್ ಬೆಂಗಾಲ್ಗೆ ಯಾವ ಹೊಂದ್ಕೊಂಡಿದ್ದಾವೆ ಅಂತಂದ್ರೆ ಭಾರತ ಹೊಂದ್ಕೊಂಡೈತಿ, ಓಕೆ, ಶ್ರೀಲಂಕಾ ಹೊಂದ್ಕೊಂಡೈತಿ, ಓಕೆ, ಬಾಂಗ್ಲಾದೇಶ ಹೊಂದಿಕೊಂಡೈತಿ, ಮಯನ್ಮಾರ್ ಹೊಂದಿಕೊಂಡೈತಿ ಮತ್ತು ಥೈಲ್ಯಾಂಡ್ ಹೊಂದಿಕೊಂಡೈತಿ. ಇಲ್ಲಿ ಈ ಬೇ ಆಫ್ ಬೆಂಗಾಲಿಗೆ ಹೊಂದಿಕೊಳ್ಳಾರ್ದ 2 ರಾಷ್ಟ್ರಗಳದಾವ. ಯಾವ ಅಂತಂದ್ರೆ ಒಂದು ಭೂತಾನ್, ಒಂದು ನೇಪಾಳ. ಇಷ್ಟು ನೆನಪಾಗಿರ್ಬೇಕಾಗಿರ್ತಕ್ಕಂಥದ್ದು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ಸ್ ಅಂತೇಳಿ. ಓಕೆ, ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತಿ? ಢಾಕಾದಲ್ಲಿ ಬರ್ತೈತಿ. ಯಾವ ಘೋಷಣೆ ಮುಖಾಂತರ ಸ್ಥಾಪನೆ ಆಯಿತು? ಬ್ಯಾಂಕಾಕ್ ಘೋಷಣೆ ಮುಖಾಂತರ. ಇದು ಕೇಳಿದಾರೆ ಕ್ವಶನ್ ನೀವು. ಓಕೆ, ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಜುಲೈ 18 ಆಚರಣೆ ಮಾಡ್ತಾರೆ. ಓಕೆ, ಹೌದಾ, ನೆಲ್ಸನ್ ಮಂಡೇಲಾ ದಿನವನ್ನು ಆಚರಣೆ ಮಾಡ್ತಾರೆ. ಇದ್ರ ಥೀಮ್ ಬಂದು ಏನಿದೆ ಅಂತಂದ್ರೆ ಇಟ್ಸ್ ಸ್ಟಿಲ್ ಅವರ್ ಹ್ಯಾಂಡ್ ಟು ಕಾಂಬ್ಯಾಕ್ಟ್ ಪುವರ್ಟಿ ಆ್ಯಂಡ್ ಇನ್ಇಕ್ವಾಲಿಟಿ ಅಂತೇಳಿ. ಇವರು ನೆಲ್ಸನ್ ಮಂಡೇಲಾ ಬಂದು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ ಅವ್ರನ್ನ. ಇವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಆಗಿದ್ರು 94ರಲ್ಲಿ. ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಂತ ಆಚರಣೆ ಮಾಡ್ತಾರೆ, ನೆನ್ಪಿಟ್ಟು. ವೆಸ್ಟ್ ಇಂಡೀಸ್ನ ದಿಗ್ಗಜ ಕ್ರಿಕೆಟಿಗ, ಕ್ರಿಕೆಟ್ ಇತಿಹಾಸದ ಶ್ರೇಷ್ಠ ಆಲ್ರೌಂಡ್ಗಳಲ್ಲಿ ಒಬ್ಬರಾದ ಸರ್ ಗ್ಯಾರಿಫೀಲ್ಡ್ ಸೊಬಾರ್ನ್ ಅವರು ತಮ್ಮ 89ನೇ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ನಿಧನ ಹೊಂದಿದ್ದಾರೆ. 1968ರಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಸಿಡಿಸಿದ ಮೊದಲ ಆಟಗಾರ ಅನ್ನೋದು ನೆನಪಿಟ್ಕೋಬೇಕಿರ್ತಕ್ಕಂಥದ್ದು. ಲೇಬರ್ ಪಕ್ಷದ ನಾಯಕ ಆ್ಯಂಡಿ ಬರ್ನ್ಹ್ಯಾಮ್ ಅವರು ಬ್ರಿಟಿಷಿನ ಮುಂದಿನ ಪ್ರಧಾನಿಯಾಗಿ ಏನಪ್ಪ ಅಂದರೆ ನೇಮಕ ಆಗಿದ್ದಾರೆ ಆಲ್ರೆಡಿ. ಈ ಪ್ರಸ್ತುತ ಪ್ರಧಾನಿ ಯಾರು ಅಂತಂದ್ರೆ ಕಿರ್ ಸ್ಟಾಮರ್ ಅನ್ನೋರು ತಮ್ಮ ರಾಜೀನಾಮೆಯನ್ನು ನೀಡಿದ್ರು. ಈ ಸದ್ಯಕ್ಕೆ ಯಾರಪ್ಪ ಅಂದರೆ ಆ್ಯಂಡಿ ಬರ್ನ್ಹ್ಯಾಮ್ ಅನ್ನೋರು ಇಂಗ್ಲೆಂಡ್ನ ಏನಪ್ಪ ಅಂತಂದರೆ ಪ್ರಧಾನಿಗಳಾಗಿ, ಬ್ರಿಟನ್ನ ಪ್ರಧಾನಿಗಳಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ. ಯಾವ ಪಕ್ಷ ಅಂದರೆ ಲೇಬರ್ ಪಕ್ಷ ಅಂತ ನೆನ್ಪಿಟ್ಕೋಬೇಕಾಗಿತ್ತು. ಇತ್ತೀಚೆಗೆ ಒಂದು ಬ್ರಿಟನ್ನಲ್ಲಿ ರಾಜಕೀಯ ಏನಪ್ಪ ಅಂದರೆ ಅಸ್ಥಿರತೆ ಭಾಳ ಕಾಡ್ತಾ ಇದೆ. ಅಲ್ಲಿ ಪ್ರತಿ 2 ವರ್ಷಕ್ಕೆ 1 ವರ್ಷಕ್ಕೆ ಏನಪ್ಪ ಅಂದರೆ ಪ್ರಧಾನಿಗಳು ಚೇಂಜ್ ಆಗ್ತಾ ಇದ್ದಾರೆ. ಅದನ್ನು ನೆನ್ಪಿಟ್ಕೊಂಡು ನೀವು ನೋಡ್ತಾ ಇರ್ಬೋದು. ಓಕೆ.
ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಕರ್ನಾಟಕದ ನಾಲ್ಕು ನವೀಕೃತ ರೈಲು ನಿಲ್ದಾಣಗಳೇನಪ್ಪ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಆಗಿ ಏನಪ್ಪ ಅಂದರೆ ರಾಷ್ಟ್ರಕ್ಕೆ ಏನಪ್ಪ ಅಂದರೆ ಸಮರ್ಪಣೆ ಮಾಡಿದರು. ಅವು ಯಾವುವು ಅಂತಂದರೆ ನಮ್ಮ ಇತ್ತೀಚೆಗೆ 4 ಯಾವುವು ಅಂತಂದರೆ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಕೊಪ್ಪಳ, ಅಳ್ನಾವರ, ಧಾರವಾಡ ಜಿಲ್ಲೆಯ ಅಳ್ನಾವರ ನಮ್ಮ ಇಲ್ಲಿ ಸನಿ ಇದೆ ಇದು. ನೆಕ್ಸ್ಟ್ ಬದಾಮಿ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ. ಈ 4 ರೈಲು ನಿಲ್ದಾಣಗಳೇನಪ್ಪ ಅಂದರೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ನವೀಕೃತಗೊಂಡಿರ್ತಕ್ಕಂಥ ರೈಲು ನಿಲ್ದಾಣಗಳು. ಓಕೆ, ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಏನಿದೆಯಲ್ಲ, ಈ ಯೋಜನೆ 2023 ಆಗಸ್ಟ್ 6ಕ್ಕೆ ಅಂದ್ರಪ್ಪ ಜಾರಿಗೊಳಿಸ್ತದೆ. ದೇಶಾದ್ಯಂತ ಸುಮಾರು 1275 ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿದ್ದು, ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಲ್ಲಿ ಕರ್ನಾಟಕದ 55 ರೈಲು ನಿಲ್ದಾಣಗಳೇನಪ್ಪ ಅಂದರೆ ಅಭಿವೃದ್ಧಿಪಡಿಸುವ ಗುರಿಯನ್ನು 1275 ದೇಶದಲ್ಲಿ, ಆದರೆ ಕರ್ನಾಟಕದಲ್ಲಿ 55 ಅಂತೇಳಿ. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಧಾರವಾಡ ನಿಲ್ದಾಣನೂ ಇದಾಗಿದೆ, ಚೇಂಜ್ ಆಗಿದೆ. ಈಗ ಬದಾಮಿ, ಅಳ್ನಾವರ, ಬಿಜಾಪುರ ಕೆಲವು ರೈಲು ನಿಲ್ದಾಣಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ 2026 ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ರಕ್ಷಣಾ ಸಹಕಾರ, ಪರಸ್ಪರ ಕಾರ್ಯಸಾಮರ್ಥ್ಯ ಮತ್ತು ವಾಯು ಯುದ್ಧ ಕೌಶಲ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ರಾಯಲ್ ಆಸ್ಟ್ರೇಲಿಯಾ ಏರ್ ಫೋರ್ಸ್ ಆಯೋಜಿಸಿರುವ ಬಹುರಾಷ್ಟ್ರೀಯ ವಾಯು ಸೇನಾ ಸಮರಾಭ್ಯಾಸ ಇದೊಂದು. ಇದರಲ್ಲಿ ಭಾರತ ಸೇರಿದಂತೆ ಸುಮಾರು 20 ದೇಶಗಳು ಭಾಗವಹಿಸ್ತವೆ. ಈ ಸಮರಾಭ್ಯಾಸ ಜುಲೈ 20ರಿಂದ ಆಗಸ್ಟ್ 7ರವರೆಗೆ ನಡೆಯಲಿದೆ ಅಂತೇಳಿ. ಓಕೆ, ಇದು ನೆನ್ಪಿಟ್ಕೊಡ್ರಿ ನೀವು. ನೆಕ್ಸ್ಟ್ ಇಂಡಿಯನ್ ನೇವಿ, ಭಾರತದ ನೌಕಾಪಡೆ ಆಪರೇಷನ್ ಸದರ್ನ್ ರೆಡಿನೆಸ್ 2.0 ಅಂತೇಳಿ ಇದನ್ನು ಏನು ಮಾಡ್ತದೆ ಅಂತ ಭಾರತೀಯ ನೌಕಾಪಡೆ ಕೊಚ್ಚಿನ್ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ಜುಲೈ 20ರಿಂದ ಜುಲೈ 23ರವರೆಗೆ ಒಂದು ಬಹುರಾಷ್ಟ್ರೀಯ ಸಮುದ್ರ ತರಬೇತಿ ಸಮರಾಭ್ಯಾಸನ ಆಯೋಜನೆ ಮಾಡಿತ್ತು ಅಂತ ಹೇಳ್ತಾರೆ. ಓಕೆ, ಇವು ನೆನ್ಪಿಟ್ಕೊಂಡಿರ್ತಕ್ಕಂಥದ್ದು. ಇದೆ ಇಲ್ಲಿವರೆಗೆ ಏನಂತಂದರೆ 13 ಜುಲೈರಿಂದ 18 ಜುಲೈವರೆಗಿನ ಕರೆಂಟ್ ಅಫೇರ್ಸ್ ಇದು. ಯಾವುದೇ ತಪ್ಪಾಗಿದ್ರೆ ಸ್ವಲ್ಪ ಕಮೆಂಟಲ್ಲಿ ಇದು ಮಾಡಿ, ತಿದ್ದುಪಡಿ ಮಾಡಿ ಕಮೆಂಟಲ್ಲಿ ಮಾಡಿ. ನೆಕ್ಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಕಂಟೆಂಟು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.